ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಏನಿವತ್ತು ವ್ಲಾಗು ಅಂತ. ಎಸ್, ವಿ ಆರ್ ಗೋಯಿಂಗ್ ಫಾರ್ ಸೂ ಫ್ರಮ್ ಸೋ ಮೂವಿಗೆ. ಬಿಕಾಸ್ ತುಂಬಾ ಒಳ್ಳೆ ರಿವ್ಯೂ ಇದೆ. ಈವನ್ 9.6 ರೇಟಿಂಗ್ಸ್ ಇದೆ. ಇವತ್ತು ವೆಡ್ನೆಸ್ಡೇ ಆ್ಯಂಡ್ ಇವತ್ತು ಹೋಗ್ತಾ ಇರೋದು ಇವತ್ತು ನೈಟ್. ಓಕೆನಾ, ಇವಾಗ ಬೇಸಿಕಲಿ ಸಂಜೆ ಎಸ್ 5:55 ಆರ್ 6 o'clock ಆಗಿದೆ ಈಗ ಟೈಮು. ಆ್ಯಂಡ್ ಅಷ್ಟೇ, ಈಗ ಸದ್ಯಕ್ಕೆ ಮ್ಯಾಟರ್ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗೋಣ. ನಾವು ಹೋಗೋದಿನ್ನ 10:30 ಶೋ. ಆ್ಯಂಡ್ ನಾನು ತಲೆ ಸ್ನಾನ ಮಾಡಬೇಕಾಗಿತ್ತು. ಸೊ ನನ್ನ ಹೇರ್ ಸ್ವಲ್ಪ ಡ್ರೈ ಆಗುತ್ತೆ ಅಷ್ಟೊತ್ತಿಗೆ ಅಂತ ಹೇಳಿ ನಾನು ಇಷ್ಟು ಬೇಗ ಮಾಡಿಕೊಂಡೆ. ಆ್ಯಂಡ್ ಇವಾಗಲೇ ರೆಡಿ ಆಗಿಬಿಡ್ತೀನಿ. ಯಾಕೆ ಅಂದರೆ ಇವಾಗ ನಂಗೆ 6 o'clock ಟ್ಯೂಷನ್ ಮಕ್ಕಳು ಬರ್ತಾರೆ. ಆ್ಯಂಡ್ ಈ ವಿಷಯ ನಾನು ಯೂಟ್ಯೂಬಲ್ಲಿ ಹೇಳಿರಲಿಲ್ಲ. ಇಟ್ಸ್ ಬೀನ್ 1.5 month ಅಂದ್ಕೊಳ್ಳಿ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ. ಮೋಸ್ಟ್ಲಿ ಲೋಕಲ್ ಇರೋರೆಲ್ಲನೂ ನೋಡ್ತಾರೆ ನನ್ನ ಬ್ಲಾಗ್ಸು. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಯು ಗೈಸ್ ಸಜೆಸ್ಟ್. ಆಲ್ರೆಡಿ ಇಬ್ಬರು ಬರ್ತಾ ಇದ್ದಾರೆ. ಆ್ಯಂಡ್ ಒಬ್ಬಂದು ಆಲ್ರೆಡಿ 1 month ಆಯಿತು. ಇನ್ನು ಅವಳದು ನನ್ನ 5-6 days ಇದೆ ಅಷ್ಟೇ. ಇನ್ನು 1 month ಅವಳದು ಆಗುತ್ತೆ. ಆ್ಯಂಡ್ ಇದಿಷ್ಟು ಮ್ಯಾಟರ್. ನಿಮಗೆ ಸೇರ್ಸೋಕೆ ಇಷ್ಟ ಇದ್ದರೆ ಕೆಳಗೆ ನಾನು ಮೇಲ್ ID ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮಗೆ ಗೊತ್ತಿರುತ್ತಲ್ಲ, ಬೇಸಿಕಲಿ ಲೋಕಲ್ ಇದ್ದರೆ ನಿಮಗೆ ನಮ್ಮ ಮನೆ ಗೊತ್ತಿರುತ್ತೆ. ಆ್ಯಂಡ್ ನಮ್ಮಮ್ಮ ಇರ್ತಾರೆ ಶಾಪಲ್ಲಿ, ಬಂದು ನಮ್ಮಮ್ಮನ ಕೇಳಿ. ಓಕೆ, ಅಷ್ಟೇ ಮ್ಯಾಟ್ರ್ ಈಗ. ಆ್ಯಂಡ್ ಇವಾಗ ಸ್ವಲ್ಪ ರೆಡಿ ಆಗೋಣ. ಏನಿಲ್ಲ, ನಾನು ಕ್ರೀಮ್ ಹಚ್ಕೊಂಡಿದ್ದೀನಿ. ಒಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ನನ್ನ ಸ್ಕಿನ್ ತುಂಬಾ ಹಾಳಾಗಿದೆ. ಆ್ಯಂಡ್ ಹಾಳಾಗಿರುವ ಕಾರಣ ಒಂದು ಸ್ವಲ್ಪ ಹೀಲಿಂಗ್ ಸೆಷನ್ಸ್ ನಡೀತಾ ಇದೆ ನನ್ನ ಸ್ಕಿನ್ನಿಗೆ. ಸೊ ನಾನು ಸದ್ಯಕ್ಕೆ ಏನೂ ಅಪ್ಲೈ ಮಾಡ್ತಾಯಿಲ್ಲ, ಜಸ್ಟ್ ದಿ ಮಾಯ್ಶ್ಚರೈಸರ್ಸ್ ಐ ಆಲ್ವೇಸ್ ಯೂಸ್. ಆ್ಯಕ್ಚುಲಿ ಏನಾಗಿತ್ತಂದರೆ ಫಸ್ಟು ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೆ, ದೀಸ್ 2 ಕ್ರೀಮ್ಸ್, ಲೋಟಸ್ ಡೇ ಆ್ಯಂಡ್ ಲೋಟಸ್ ನೈಟ್ ಕ್ರೀಮು. ಮಾರ್ನಿಂಗ್ ಹಚ್ಕೋತಿದ್ದೆ, ನೈಟ್ ಹಚ್ಕೋತಿದ್ದೆ. ಅದು ಆ್ಯಕ್ಚುಲಿ ನಾನು ತುಂಬ ವರ್ಷದಿಂದ ಹಚ್ಕೋತಾ ಇದ್ದೀನಿ. ನನ್ನ ಸ್ಕಿನ್ ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿತ್ತು. ಯಾವಾಗ ಇದು ಕಾಸ್ಟ್ಲಿ ಆಯಿತು ಅಂತ ಬಿಟ್ನೋ ನಾನು ಅಗೇನ್ ಬೇರೆ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಸ್ಕಿನ್ ಹೆವಿ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಡ್ರೈವ್ ಎಲ್ಲ ಮಾಡ್ತೀನಲ್ಲ, ಕಾಲೇಜಿಗೆ ಗಾಡಿ ಓಡಿಸ್ಕೊಂಡು ಹೋಗ್ತೀನಲ್ವ, ಸೊ ಆಗ ಕೂಡ ಅಷ್ಟೇ ಹೆಲ್ಮೆಟ್ ಹಾಕ್ಕೊಂಡ್ರೂ ಸ್ಟಿಲ್ ಪೊಲ್ಯೂಟ್ ಆಗುತ್ತೆ ನನ್ನ ಸ್ಕಿನ್ನು. ಆಮೇಲೆ ಎಲ್ಲ ಡಸ್ಟ್ ಎಲ್ಲ ಕೂರುತ್ತೆ. ಸೊ ಇದು ಪ್ರಾಬ್ಲಮ್ ಆಗಿ ನನ್ನ ಸ್ಕಿನ್ ತುಂಬಾ ಹಾಳಾಗಿದೆ. ಆ್ಯಂಡ್ ಅಗೇನ್ ಐ ಆಮ್ ಬ್ಯಾಕ್ ಟು ಲೋಟಸ್. ಆ್ಯಂಡ್ ಲೋಟಸ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್ ಟು ದ ಪೀಕ್ ಅಂದ್ಕೊಳ್ಳಿ. ಆ್ಯಂಡ್ 1 week ಅಷ್ಟೇ ಆಗಿದ್ದು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನನ್ನ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರ ಹೆಂಗಾಗಿದೆ ನನ್ನ ಸ್ಕಿನ್ನು ಅಂತ. ಇವಾಗ ಇಟ್ಸ್ ಡೂಯಿಂಗ್ ಇಟ್ಸ್ ಜಾಬ್ ಟು ದ ಪೀಕ್ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಆಲ್ರೆಡಿ ಹಚ್ಚಿದ್ದೀನಿ. ನಾನು ಜಸ್ಟ್ ಹಣೆಗಿಡೋದು ಅಷ್ಟೇ. ಒಂದು ಸ್ವಲ್ಪ ಲಿಪ್ ಬಾಮ್, ಈ ಲಿಪ್ ಬಾಮ್ ಝೂಡಿಯೋದಲ್ಲಿ ತೊಗೊಂಡಿದ್ದೆ, ಅವತ್ತು ತೋರಿಸಿದ್ನಲ್ಲ ನಿಮಗೆ. ಆ್ಯಂಡ್ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ವೆನಿಲಾ ಫ್ಲೇವರ್ ಇದು. ಸೋ ಗುಡ್. ಡನ್. ಅಷ್ಟೇ ಮ್ಯಾಟರ್. ಈಗ ಹೋಗೋಣ ಬನ್ನಿ ಸೋ ಫ್ರಮ್ ಸೋಗೆ. ಆ್ಯಂಡ್ ನಾವು ಎಲ್ಲಿ ಬುಕ್ ಮಾಡಿರೋದು ಅಂತಲೇ ಹೇಳಿರಲ್ಲ, ನಾನು ಮಾರ್ನಿಂಗ್ ಬುಕ್ ಮಾಡಿದೆ ಇದರಲ್ಲಿ, ಮೀನಾಕ್ಷಿ ಮಾಲ್. ಇಟ್ಸ್ ವೆರಿ ನಿಯರ್ ಫಾರ್ ಅಸ್. ಮತ್ತು ನೈಟ್ ಟ್ರಾವೆಲ್ ಮಾಡೋದಲ್ಲ, ಸೊ ನಾವು ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ನಮಗೂ ಸ್ವಲ್ಪ ಕಾಮಾಗಿರುತ್ತೆ. ಮತ್ತು ಟ್ರಾಫಿಕ್ ಇರೋಲ್ಲ ಮೇನು ಆ ಏರಿಯಾ. ಸೊ ಅದಕ್ಕೋಸ್ಕರ ಅಷ್ಟು ಲೇಟಾಗಿ ಬುಕ್ ಮಾಡಿದ್ದು. ಆ್ಯಂಡ್ ನಾವು ನೆಮ್ಮದಿಯಾಗಿ ಮೂವಿ ನೋಡ್ಕೊಂಡು ಬರ್ಬೋದು. ಮಧ್ಯಾಹ್ನ ಎಲ್ಲ ಆದರೆ ಮತ್ತೆ ಅಂಗಡಿ ಓಪನ್ ಮಾಡಬೇಕಲ್ಲ ಅಂತ ಟೆನ್ಷನಲ್ಲಿ ಇರ್ತೀವಿ ನಾವು. ಮತ್ತು ನಮ್ಗೆ ಟ್ಯೂಷನ್ಸ್ ಬೇರೆ ಇರುತ್ತಲ್ಲ, ನಾವು ಬೇಗ ಬರಬೇಕಾಗುತ್ತೆ. ಸೊ ಇದೆಲ್ಲ ರಿಸ್ಕ್ ಬೇಡ ಅಂತ ನಾವು ನೈಟ್ ಇಟ್ಕೊಂಡಿದ್ದೀವಿ. ಸೊ ಇವಾಗ ಹೋಗೋಣ ಬನ್ನಿ. ಆ್ಯಂಡ್ ಅವರಿಬ್ಬರು ಟ್ಯೂಷನಿಗೆ ಬಂದಿದ್ದರು. ಶರಣ್ಯ ಅಂತ ಒಬ್ಳಿದ್ದಾಳ ನನ್ನ ಟ್ಯೂಷನಲ್ಲಿ. ಅವಳಿಗೆ ಯಾವ ಬುಕ್ ಕೊಟ್ಟಿದ್ದಾರೆ ನೋಡಿ, ಸೋ ಗುಡ್. ಆ್ಯಕ್ಚುಲಿ ಇದು ಅಪ್ಪು ಫ್ಯಾನ್ಸ್ ಕಡೆಯಿಂದ ಕೊಟ್ಟಿರುವಂಥ ಬುಕ್ಕು. ಐ ಜಸ್ಟ್ ಲವ್ಡ್ ಇಟ್, ಸೋ ಗುಡ್. ಆ್ಯಕ್ಚುಲಿ ನಾವು ಗಾಡಿಯಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಓಕೆ, ನಾವು ಕಾರಲ್ಲೇ ಹೋಗೋಣ ಅಂತ. ಆ್ಯಂಡ್ ಕಾರು ಬುಕ್ ಮಾಡಿದ್ದಾರೆ, ಬರುತ್ತೆ. ಆ್ಯಂಡ್ ಕಾರಲ್ಲಿ ಹೋಗೋಣ. ಆ್ಯಂಡ್ ಅಷ್ಟೇ, ಈಗ ಹೋಗೋದು. ಅಲ್ಲಿ ಹೋಗಿ ಸ್ವಲ್ಪ ತಿಂದುಬಿಟ್ಟು, ಈಗ ಟೈಮ್ ಇರೋ 9:50 9:20 ಆಗಿದೆ. 5 minutesಲ್ಲಿ ಕಾರ್ ಬರುತ್ತೆ. ಕಾರಲ್ಲಿ ಹೋಗಿ ಆ್ಯಂಡ್ ಅಷ್ಟೇ. ಒಂದು ಸ್ವಲ್ಪ ಔಟ್ಫಿಟ್ ಚೆಕ್ ಮಾಡೋಣ. ಔಟ್ಫಿಟ್ ಚೆಕ್ ಮಾಡೋಕ್ಕೆ ಪ್ರಾಪರಾಗಿ ಕಾಣಿಸಲ್ಲ ಅನಿಸುತ್ತೆ. ನಾನು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಸಾಮಾನ್ಯ ಕಾಣಿಸುತ್ತೆ ಅರ್ಥ. ಈ ಅಂಗಡಿ ಮನೆ ಇರೋರು ಬಾಧೆ ಬೇಡ ಗೈಸ್, ಸೀರಿಯಸ್ಲಿ. ಅಂಗಡಿಯಲ್ಲಿ ಇರಬೇಕಾಗಿರೋ ವಸ್ತು ಎಲ್ಲ ಮೋಸ್ಟ್ಲಿ ನಮ್ಮ ಮನೇಲೇ ಇರುತ್ತೆ. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. I have no option, but I'm okay with it. And
ಅಷ್ಟೇ ಹೋಗೋಣ. ಆ್ಯಂಡ್ ಟು ದ ಪೀಪಲ್, ಹಣೆಗೆ ಯಾರು ಇಟ್ಕೊಂಡಿಲ್ಲ ಅಂತ ಕೇಳ್ತಿರಲ್ಲ, ನೋಡಿ ಗೈಸ್ ಇಟ್ಕೊಂಡಿದ್ದೀನಿ ಆಯಿತಾ. ದೇರ್ ಆರ್ ಸಮ್ ರಿಲೇಟಿವ್ಸ್ ಆಫ್ ಮೈನ್ ಎಲ್ಲಿದ್ದರೂ ಓಡ್ ಬಂದುಬಿಡ್ತಾರೆ. ಯಾಕೆ ಹಣೆಗೆ ಇಟ್ಕೊಂಡಿಲ್ಲ ನನ್ನ ಇಷ್ಟ ಗುರು, ನನ್ನ ಇಷ್ಟ. ನಮ್ಮ ಅಪ್ಪ ಅಮ್ಮಗೂ ಹೇಳಿ ಸಾಕಾಗ್ಬಿಟ್ಟಿದ್ದೆ, ಅವರು ಬಿಟ್ಬಿಟ್ಟಿದ್ದಾರೆ. ನಂಗೆ ಇಷ್ಟ ಆದ್ರೇ ನಾನು ಇಟ್ಕೊಳ್ಳೋದು. ನನ್ನ ಇಷ್ಟ ಆದರೆ ವಿಭೂತಿನೂ ಇಟ್ಕೋತೀನಿ. ನಂಗೆ ಇಷ್ಟ ಅಷ್ಟೇ. ಓಕೆ, ಈಗ ನಾನು ಟ್ಯಾಕೋ ಬೆಲ್ಲಿಗೆ ಬಂದಿದ್ದೆ ಆ್ಯಂಡ್ ಐ ಹ್ಯಾವ್ ಆರ್ಡರ್ಡ್ ಸಮಥಿಂಗ್. ನನಗೆ ಸ್ವಲ್ಪನೇ ಹೊಟ್ಟೆ ಹಸಿತಾ ಇದ್ದಿದ್ದು, ಸೊ ಆಗ ತಿಂದುಬಿಟ್ಟು ಮೂವಿಗೆ ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಸೊ ವಿ ಹ್ಯಾವ್ ಟು ಗೋ ಅರ್ಲಿ. 10:25ಗೆ ನಮ್ಮ ಶೋ ಇರೋದು, ಸೊ ವಿ ಹ್ಯಾವ್ ಟು ಗೋ. ಬೇಗ ತಿಂದುಬಿಟ್ಟು ಹೋಗೋಣ. My veg taco, crispy wheat veg taco. ಇವ್ರದ್ದು ಸಾಸಸ್ ನಂಗೆ ಸಖತ್ ಇಷ್ಟ, ಸಖತ್ ಸ್ಪೈಸಿ ಆಗಿರುತ್ತೆ. ಆ್ಯಂಡ್ ನಾವು ಸ್ಪೈಸಿ ಹೇಳಬೇಕು ಅವ್ರಿಗೆ, ಹೇಳಿದ್ರೆ ಇಲ್ ಬಿ ಸೋ ಗುಡ್, ಗೊತ್ತಾ, ಚೆನ್ನಾಗಿದೆ, ಸೂಪರ್. ಈಗ ಮೂವಿಗೆ ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಟಾಟಾ ಬೈ ಬೈ. ಓಕೆನಾ, ಬನ್ನಿ. ಸ್ವೆಟರ್, ಚಳಿ ಆಗುತ್ತಲ್ಲ, ಸೇಫ್ಟಿ ಇಂಪಾರ್ಟೆಂಟ್. ರೆಡಿ ಆಯ್ತಾ? ಎಲ್ಲ ಆಯ್ತಾ? ನಿಮ್ಮದೆಲ್ಲ ರೆಡಿ ಅಣ್ಣ? ಕಲ್ಪನಾ ನೀವು ಹೇಳಮ್ಮ, ಹೆಂಗೆ ಅನಿಸ್ತಮ್ಮ ನಿಮಗೆ? ಮೋಸ ಇಲ್ಲ, ಚೆನ್ನಾಗಿದೆ, ಫನ್. ಸೈಲೆಂಟ್ ಹೋಗಪ್ಪ. ಅಷ್ಟೇ, ಮೂವಿ ಚೆನ್ನಾಗಿತ್ತು, ಮೂವಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಸಖತ್ ಫನ್, ಎಂಟರ್ಟೈನಿಂಗ್ ಆ್ಯಂಡ್ ಪೈಸಾ ವಸೂಲ್. ನಮ್ಮಮ್ಮ ಹೇಳ್ದಂಗೆ ನಮ್ಮಮ್ಮಗೂ ಫುಲ್ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು ಫುಲ್ಲು. ಆ್ಯಂಡ್ ಚೆನ್ನಾಗಿದೆ, ನೋಡಬಹುದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಹಂಗೆ ಚೆನ್ನಾಗಿದೆ. ಆ್ಯಂಡ್ ನಗಿಬೋದು, ಚೆನ್ನಾಗಿ ನಗಿಬೋದು. ಆ್ಯಂಡ್ ಎಂಡಿಂಗ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅಷ್ಟೇ ಮ್ಯಾಟರ್. ಈಗ ಹೋಗೋಣ, ಹೋಗಿ ದಬಾಕೊಳ್ಳೋಣ. ಆ್ಯಂಡ್ ಆ್ಯಕ್ಚುಲಿ ನಾಳೆ ಥರ್ಸ್ಡೇ, ಇವತ್ತು ವೆಡ್ನೆಸ್ಡೇ ಅಲ್ವಾ, ವೆಡ್ನೆಸ್ಡೇ ನೈಟ್. ಈಗ ಥರ್ಸ್ಡೇ ಆಗೋಗ್ಬಿಟ್ಟಿದೆ, 1 o'clock ಮಧ್ಯರಾತ್ರಿ. ಆ್ಯಂಡ್ ಅಷ್ಟೇ, ನಾಳೆ ಇನ್ನೊಂದು ವ್ಲಾಗ್ ಬರುತ್ತೆ, ನಾಳೆದು ಥರ್ಸ್ಡೇದು. ಸೊ ಕೀಪ್ ವೇಟಿಂಗ್. ಟಾಟಾ, ಬೈ ಬಾಯ್. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್. ಆ್ಯಂಡ್ ಈಗ ಲಿಫ್ಟ್ ಓಪನ್ ಆಗಿದೆ. ಟಾಟಾ, ಬೈ ಬಾಯ್, ಗುಡ್ ನೈಟ್.